ಸ್ನೇಹಿತರೆ ನಮಸ್ತೆ. ಮುಂಬರುವಂತಹ ಕಡ್ಡಾಯ ಕನ್ನಡ ಪತ್ರಿಕೆಗೆ ಪೂರಕವಾದಂತಹ ಕೆಲವೊಂದಿಷ್ಟು ಸಾಹಿತ್ಯದ ಪ್ರಶ್ನೆಗಳನ್ನು ನಾವು ಇಂದಿನ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಪ್ರಮುಖವಾಗಿ ನಾವಿಲ್ಲಿ ಮೊದಲಿಗೆ ನೋಡ್ತಾ ಬಂದಾಗ ಕುಮಾರವ್ಯಾಸನ ಕೃತಿ ಯಾವುದು ಅಂತೇಳಿ ಕೇಳಿದ್ದಾರೆ. ಜೈಮಿನಿ ಭಾರತ, ತೊರವೆ ರಾಮಾಯಣ, ಕರ್ನಾಟಕ ಭಾರತ ಕಥಾಮಂಜರಿ, ಅದೇ ರೀತಿ ಶ್ರೀ ರಾಮಾಯಣ ದರ್ಶನಂ ಅಂತೇಳಿ ಕೊಟ್ಟಿದ್ದಾರೆ. ಕರ್ನಾಟಕ ಭಾರತ ಕಥಾಮಂಜರಿ ಅಂತಕ್ಕಂಥದ್ದು ಕುಮಾರವ್ಯಾಸನ ಕೃತಿ ಆಗ್ತದೆ. ಗದುಗಿನ ಭಾರತ ಅಂತೇಳಿ ಕರಿತೀವಿ, ಅದೇ ರೀತಿ ಕುಮಾರವ್ಯಾಸ ಭಾರತ ಅಂತ ಕೂಡ ಇದನ್ನು ನಾವು ಕರಿತಾ ಹೋಗ್ತೀವಿ. ಹಾಗಾದರೆ ಕುಮಾರವ್ಯಾಸನ ಬಗ್ಗೆ ನಾವಿಲ್ಲಿ ನೋಡ್ತಾ ಬಂದಾಗ ಈತನ ಕಾಲ ಬಂದ್ಬಿಟ್ಟು 1350ರಿಂದ 1400 ಅಂತೇಳಿ ನಾವು ಊಹೆಯನ್ನು ಮಾಡ್ತಾ ಹೋಗ್ತೀವಿ. ಈತನ ಒಂದು ಸ್ಥಳ ಕೋಳಿವಾಡ ಅಂತಕ್ಕಂಥದ್ದು, ಗದುಗಿನ ಕೋಳಿವಾಡ ಅಂದರೆ ಈಗಿನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಅಂತಕ್ಕಂಥದ್ದು ಕುಮಾರವ್ಯಾಸನ ಊರಾಗಿರ್ತದೆ. ಈತನ ಆರಾಧ್ಯ ದೈವ ಬಂದ್ಬಿಟ್ಟು ಗದುಗಿನ ವೀರನಾರಾಯಣ. ಈತನ ಆರಾಧ್ಯ ದೈವ. ಈತನ ಪ್ರಮುಖವಾದಂತಹ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ. ಇದಕ್ಕೆ ಕನ್ನಡ ಭಾರತ ಅಂತ ಕರೀತಾರೆ, ಗದುಗಿನ ಭಾರತ ಅಂತ ಕೂಡ ಕರೆಯುವುದನ್ನು ನಾವೆಲ್ಲ ಕಾಣ್ಬೋದು ಸ್ನೇಹಿತರೆ. ನೆಕ್ಸ್ಟು ಜೈಮಿನಿ ಭಾರತ ಅಂತಕ್ಕಂತಹ ಮತ್ತೊಂದು ಕೃತಿಯನ್ನು ಅಲ್ಲಿ ಕೊಟ್ಟಿದ್ರು. ಜೈಮಿನಿ ಭಾರತ ಇದು ಬಂದ್ಬಿಟ್ಟು ಲಕ್ಷ್ಮೀಶನ ಕೃತಿ ಆಗ್ತದೆ. ಇದರಲ್ಲಿ ಮಹಾಭಾರತದ ಅಶ್ವಮೇಧ ಪರ್ವದ ಕಥೆಯನ್ನು ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ನೆಕ್ಸ್ಟು ವ್ಯಾಸ ಭಾರತದಲ್ಲಿನ ಅಶ್ವಮೇಧ ಪರ್ವದ ಅಷ್ಟು ವಿಸ್ತಾರವಾಗಿಲ್ಲ. ವ್ಯಾಸ ಮುನಿಯು ಪ್ರಿಯ ಶಿಷ್ಯನಾದ ಜೈಮಿನಿ ಮುನಿಯು ಅಶ್ವಮೇಧ ಪರ್ವವನ್ನು ವಿಸ್ತಾರವಾಗಿ ರಚಿಸಿದ್ದಾನೆ ಅಂತೇಳಿ ಇಲ್ಲಿ ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಈ ಒಂದು ಕಾವ್ಯದ ವಿಶೇಷತೆ ಏನು ಅಂತಂದರೆ ಕೃಷ್ಣನ ಮಹಿಮೆಯನ್ನು ಇಲ್ಲಿ ಹೊಗಳಿ ಬರಿತಾ ಹೋಗಿದ್ದಾರೆ. ಇದು ಈ ಕಾವ್ಯದಲ್ಲಿ ನಾವು ಕಾಣ್ತಕ್ಕಂತಹ ಒಂದು ಮಹತ್ವದ ಸಂಗತಿ ಅಂತೇಳಿ ನಾವು ನೋಡ್ಬೋದು. ಅದೇ ರೀತಿ ತೊರವೆ ರಾಮಾಯಣ ಅಂತಕ್ಕಂಥದ್ದು ಇದು ಕುಮಾರ ವಾಲ್ಮೀಕಿಯ ಕೃತಿ ಆಗ್ತದೆ. ಈತ 15ನೇ ಶತಮಾನದಲ್ಲಿದ್ದಂತಹ ಕವಿ ಆಗ್ತಾನೆ. ವಿಜಯಪುರ ಜಿಲ್ಲೆಯ ತೊರವೆ ಅಂತಕ್ಕಂತಹ ಗ್ರಾಮ ಈತನಿಗೆ ಸಂಬಂಧಪಟ್ಟದ್ದಾಗ್ತದೆ. ಹಾಗಾಗಿ ಈ ಒಂದು ಊರಿನ ಹೆಸರನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಅಲ್ಲಿ ಅಲ್ಲಿರ್ತಕ್ಕಂತಹ ದೇವರಾದ ನರಸಿಂಹನ ಅಂಕಿತದಲ್ಲಿ ಈತ ತನ್ನ ಕಾವ್ಯವನ್ನು ರಚನೆ ಮಾಡ್ತಾ ಹೋಗ್ತಾನೆ. ತೊರವೆ ರಾಮಾಯಣ ಒಂದು ಜನಪ್ರಿಯವಾದಂತಹ ನಡುಗನ್ನಡದ ಕಾವ್ಯವಾಗ್ತದೆ. ಅಂದರೆ ಕುಮಾರ ವಾಲ್ಮೀಕಿ ಬಂದ್ಬಿಟ್ಟು ನಡುಗನ್ನಡ ಸಾಹಿತ್ಯ ಪಂಥಕ್ಕೆ ಸೇರಿದಂತಹ ಕವಿಯಾಗಿದ್ದಾನೆ. ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಕವಿರಾಜ ಹಂಸ ಅಂತಕ್ಕಂಥದ್ದು ಕುಮಾರ ವಾಲ್ಮೀಕಿಗಿರ್ತಕ್ಕಂತಹ ಬಿರುದಾಗ್ತದೆ. ಕುಮಾರ ವಾಲ್ಮೀಕಿಯ ನಿಜವಾದ ಹೆಸರು ಏನಂತಂದರೆ ನರಹರಿ ಅಂತೇಳಿ ಈತನ ನಿಜವಾದಂತಹ ಹೆಸರಾಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬಂದಾಗ ನೀವು ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥದ್ದು ಇದು ಮಹಾಕಾವ್ಯ. ಇದನ್ನು ಬರೆದಂಥವ್ರು ಯಾರು ಅಂತಂದರೆ ಕುವೆಂಪುರವರು. ಕುವೆಂಪುರವರು 1968ರಲ್ಲಿ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಳ್ತಾರೆ. ಕುವೆಂಪುರವರು ರಚಿಸಿದ ಆಧುನಿಕ ಕನ್ನಡ ಸಾಹಿತ್ಯದ ಮೇರು ಕೃತಿಯಾಗಿ ಇದನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಇಲ್ಲಿದೆ 1968ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಒಂದು ಕೃತಿಯಾಗಿದೆ. ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠವನ್ನು ತಂದುಕೊಟ್ಟಂತಹ ಕೃತಿ ಯಾವುದು ಅಂತಂದರೆ ಅದು ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥದ್ದು. ನೆಕ್ಸ್ಟ್ ಒಂದು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಅಶ್ವತ್ಥಾಮನ್ ಇದು ನಾಟಕ ಅಂದರೆ ಸಾಮಾಜಿಕ ನಾಟಕನ ಅಥವಾ ಚಾರಿತ್ರಿಕ ನಾಟಕನ ಅಥವಾ ಸುಖಾಂತ ನಾಟಕನ ಅಥವಾ ದುರಂತ ನಾಟಕನ ಅಂತೇಳಿ ಇಲ್ಲಿ ಕೇಳಿದ್ದಾರೆ. BM ಶ್ರೀಯವರ ಒಂದು ಪ್ರಮುಖವಾದಂತಹ ನಾಟಕಗಳಲ್ಲಿ ಈ ಅಶ್ವತ್ಥಾಮನ್ ನಾಟಕ ಅಂತಕ್ಕಂಥದ್ದು ತುಂಬ ಮಹತ್ವದ್ದಾಗ್ತದೆ. ಇದೊಂದು ದುರಂತ ನಾಟಕ ಅಂತೇಳಿ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಅಶ್ವತ್ಥಾಮನ್ ಅವರ BM ಶ್ರೀಯವರು ರಚಿಸಿರ್ತಕ್ಕಂತಹ ಒಂದು ಪ್ರಮುಖವಾದ ನಾಟಕ ಇದು ರುದ್ರ ನಾಟಕ ಪರಂಪರೆಗೆ ಸೇರ್ತದೆ. ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ರುದ್ರ ನಾಟಕ ಯಾವುದು ಅಂತಂದರೆ ಅದು ಅಶ್ವತ್ಥಾಮನ. ಯಾರು ರಚಿಸಿದ್ದು ಅಂತಂದರೆ ಅದು BM ಶ್ರೀಯವರು. ಈ ಒಂದು ಅಶ್ವತ್ಥಾಮನ್ ನಾಟಕಕ್ಕೆ ಒಂದು ಪ್ರೇರಣೆಯಾದಂತಹ ಒಂದು ನಾಟಕ ಯಾವುದು ಅಂತಂದರೆ ಸಾಫೋಕ್ಲೀಸನ ಯಜಾಕ್ಷ ಅಂತಕ್ಕಂತಹ ನಾಟಕ ಬಂದ್ಬಿಟ್ಟು ಈ ಒಂದು ನಾಟಕಕ್ಕೆ ಒಂದು ಪ್ರೇರಣೆ ಆಗ್ತದೆ. ಹಾಗಾಗಿ ಗ್ರೀಸ್ ದೇಶದ ಒಂದು ಮಹಾ ನಾಟಕಕಾರನಾಗಿರ್ತಕ್ಕಂತಹ ಸಾಫೋಕ್ಲೀಸ್ ಯಜಾಕ್ಷ ನಾಟಕವನ್ನು ಬರೆದಿದ್ದ. ಅದನ್ನು ಸ್ಫೂರ್ತಿಯಾಗಿಟ್ಕೊಂಡು BM ಶ್ರೀಯವರು ಕನ್ನಡದಲ್ಲಿ ಅಶ್ವತ್ಥಾಮನ್ ನಾಟಕವನ್ನು ಬರೆದಿದ್ದಾರೆ. ಮಹಾಭಾರತದ ಪ್ರಸಿದ್ಧವಾದಂತಹ ವ್ಯಕ್ತಿ ಅಶ್ವತ್ಥಾಮನ್ ಇಲ್ಲಿ ಪ್ರಮುಖನಾದಂತಹ ವ್ಯಕ್ತಿ ಆಗ್ತಾ ಹೋಗ್ತಾನೆ. ಆತನ ದುರಂತವನ್ನು ಚಿತ್ರಿಸ್ತಕ್ಕಂತಹ ಒಂದು ನಾಟಕ ಅಶ್ವತ್ಥಾಮನ್. ಇಲ್ಲಿದೆ ಅಶ್ವತ್ಥಾಮನ್ ನಾಟಕ ಒಂದು ದುರಂತ ನಾಟಕವಾಗಿದೆ ಅಂಥೇಳಿ ನಾವಿಲ್ಲಿ ಕಾಣ್ಬೋದು ಸ್ನೇಹಿತರೆ. ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಅಭಿನವ ಪಂಪ ಎಂದು ತನ್ನನ್ನು ಕರೆದುಕೊಂಡ ಕವಿ ಯಾರು ಅಂತ ಕೇಳಿದರೆ ಪೊನ್ನ, ರನ್ನ, ಅದೇ ರೀತಿ ಜನ್ನ, ನೆಕ್ಸ್ಟು ನಾಗಚಂದ್ರ ಅಂತೇಳಿ ಇಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ನಾಗಚಂದ್ರ. ನಾಗಚಂದ್ರನನ್ನು ನಾವು ಅಭಿನವ ಪಂಪ ಅಂತೇಳಿ ಕರಿತೀವಿ.
ಸೊ ಈತ ಬಂದ್ಬಿಟ್ಟು 2 ಕೃತಿಗಳನ್ನ ಪ್ರಮುಖವಾಗಿ ರಚನೆ ಮಾಡ್ತಾನೆ. ಒಂದು ರಾಮಚಂದ್ರ ಚರಿತ ಪುರಾಣ, ಮತ್ತೊಂದು ಮಲ್ಲಿನಾಥ ಪುರಾಣ. ಸೊ ರಾಮಚಂದ್ರ ಚರಿತ ಪುರಾಣಕ್ಕೆ ನಾವು ಪಂಪ ರಾಮಾಯಣ ಅಂತ ಕೂಡ ಕರಿತೀವಿ. ಸೊ ಈತನ ಕಾಲ ಬಂದ್ಬಿಟ್ಟು 1100ರಲ್ಲಿ ಈತ ಜೀವಿಸಿದ್ದ ಅಂಥೇಳಿ ನಾವೆಲ್ಲ ಕಾಣ್ಬೋದು ಸ್ನೇಹಿತರೆ. ನೆಕ್ಸ್ಟು ಪಂಪನ ಮೇಲಿನ ಅಭಿಮಾನದಿಂದ ಈತ ತನ್ನನ್ನು ಅಭಿನವ ಪಂಪ ಅಂತೇಳಿ, ಸೊ ತನಗೆ ತಾನೇ ಏನು ಮಾಡ್ತಾನೆ ಅಂತಂದರೆ ಅಭಿನವ ಪಂಪ ಎಂದು ಕರೆಸ್ಕೊಳ್ತಾನೆ. ಸೊ ಅಭಿನವ ಪಂಪ ಅಂತೇಳಿ ತನ್ನನ್ನು ತಾನು ಬಣ್ಣಿಸಿಕೊಂಡಂತಹ ಕವಿ ಯಾರು ಅಂತಂದರೆ ಅದು ನಾಗಚಂದ್ರ. ಸೊ ಈತಗೆ ಇದ್ದಂತಹ ಬಿರುದುಗಳು ಯಾವುವು ಅಂತೇಳಿ ನಾವು ನೋಡ್ತಾ ಬಂದಾಗ ಭಾರತೀ ಕರ್ಣಪುರ, ಕವಿತಾ ಮನೋಹರ, ಅದೇ ರೀತಿ ಸಾಹಿತ್ಯ ವಿದ್ಯಾಧರ, ನೆಕ್ಸ್ಟು ಜನಸ್ಥಾನ ರತ್ನ ಪ್ರದೀಪ, ಸೂಕ್ತಿ ಮುಕ್ತಾ ವಸಂತ ಅಂತಕ್ಕಂತಹ ಬಿರುದನ್ನು ಈತ ಒಳಗೊಂಡಿದ್ದ. ಸೊ ಪ್ರಮುಖವಾಗಿ ಈತನ ಕೃತಿಗಳನ್ನು ಮತ್ತು ಬಿರುದುಗಳನ್ನು ನೀವು ನೆನಪಿಡಲೇಬೇಕಾಗ್ತದೆ. ಸೊ ಹಾಗಾಗಿ ಇವುಗಳನ್ನು ಅಬ್ಸರ್ವ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ಬೇಂದ್ರೆ, ಅದೇ ರೀತಿ BM ಶ್ರೀ, ನೆಕ್ಸ್ಟು ಮುದ್ದಣ್ಣ, ಅದೇ ರೀತಿ ಗೋವಿಂದ ಪೈ ಅಂತ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಒಂದು ಉತ್ತರವನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ, ಸೊ ಮುದ್ದಣ್ಣ ಅಂತಕ್ಕಂತಹ ಕವಿ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತಕ್ಕಂತಹ ಒಂದು ಪ್ರಮುಖವಾದ ಮಾತನ್ನು ಹೇಳ್ತಾನೆ. ಸೊ ಈತನನ್ನು ನವೋದಯದ ಮುಂಗೋಳಿ ಅಂಥೇಳಿ ಕರಿತೀವಿ ನಾವು. ಸೊ ಅದೇ ರೀತಿ ಲಕ್ಷ್ಮೀನಾರಾಯಣಪ್ಪ ಅಂತಕ್ಕಂಥದ್ದು ಈತನ ಮೂಲ ನಾಮಧೇಯವಾಗ್ತದೆ. ಅದೇ ರೀತಿಯಾಗಿ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತೇಳಿ ಸೊ ಗದ್ಯದ ಹಿರಿಮೆಯನ್ನು ಸಾರಿದಂತಹ ಕವಿ ಬಂದ್ಬಿಟ್ಟು ಮುದ್ದಣ್ಣನಾಗ್ತಾನೆ. ಈತನ ಪ್ರಮುಖವಾದಂತಹ ಕೃತಿಗಳನ್ನು ನಾವು ನೋಡ್ತಾ ಬಂದಾಗ ರತ್ನಾವತಿ ಕಲ್ಯಾಣ, ಶ್ರೀರಾಮ ಪಟ್ಟಾಭಿಷೇಕ, ಅದ್ಭುತ ರಾಮಾಯಣ, ಅದೇ ರೀತಿ ಶ್ರೀರಾಮಾಶ್ವಮೇಧ ಅಂತಕ್ಕಂಥವು ಈತನ ಪ್ರಮುಖವಾದಂತಹ ಕೃತಿಗಳಾಗಿದ್ದಾವೆ. ಸೊ ಗೋದಾವರಿ ಅಂತಕ್ಕಂತಹ ಒಂದು ಕಾದಂಬರಿಯನ್ನು ಈತ ಬರೆದಿದ್ದಾನೆ. ಅದು ಕೂಡ ತಮಗೆ ಗೊತ್ತಿರಲಿ, ಇದು ಅಪೂರ್ಣವಾಗಿದೆ ಅಂಥೇಳಿ ನಾವು ನೋಡ್ಬೋದು. ಸೊ ಅಪೂರ್ಣವಾಗಿದೆ ಅನ್ನೋದನ್ನು ನಮ್ಗೆ ಗೊತ್ತಿರಲಿ. ಈತನ ಒಂದು ಹುಟ್ಟೂರು ಯಾವುದು ಅಂತಂದರೆ ನಂದಳಿಕೆ ಅಂತಕ್ಕಂಥದ್ದು. ಸೊ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅಂಥೇಳಿ ಈತ ಪ್ರಸಿದ್ಧಿಯನ್ನು ಕೂಡ ಪಡೆದಿದ್ದಾನೆ. ಸೊ ವರಕವಿ ಮುದ್ದಣ್ಣ ಕಾವ್ಯ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. ಈ ಪ್ರಶಸ್ತಿಯು 10,000 ನಗದು ಹಾಗೂ ಸನ್ಮಾನವನ್ನು ಒಳಗೊಂಡಿದೆ. ಸೊ ಇದೇನಪ್ಪ ಅಂತಂದರೆ ಈತನ ಹೆಸರಿನ ಮೇಲೆ ವರಕವಿ ಮುದ್ದಣ್ಣ ಅಂತೇಳಿ ಪ್ರತಿ ವರ್ಷ ಪ್ರಶಸ್ತಿಯನ್ನು ಕೂಡ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಸೊ 2012ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಮುದ್ದಣ್ಣನ ಸವಿನೆನಪಿಗಾಗಿ ಭಾರತೀಯ ಅಂಚೆ ಇಲಾಖೆ ಸೊ 5ರ ಮುಖಬೆಲೆಯ ಒಂದು ಸ್ಟ್ಯಾಂಪನ್ನು ಕೂಡ ಜಾರಿಗೆ ತೊಗೊಂಬಂದಿದೆ. ಇದು ಕೂಡ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಅವರಿಲ್ಲದ ಊಟ ಕಾದಂಬರಿಯನ್ನು ಬರೆದವರು ಅಂಥೇಳಿ ಕೇಳಿದ್ದಾನೆ. ಸೊ ಗಳಗನಾಥ, ಅದೇ ರೀತಿ R ನರಸಿಂಹಾಚಾರ್ಯ, ನೆಕ್ಸ್ಟು MS ಪುಟ್ಟಣ್ಣ, ನೆಕ್ಸ್ಟು ಶಾಂತಕವಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರವನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ MS ಪುಟ್ಟಣ್ಣನವರು ಅವರಿಲ್ಲದ ಊಟ ಅಂತಕ್ಕಂತಹ ಒಂದು ಕಾದಂಬರಿಯನ್ನು ಬರೀತಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಬಂದಾಗ MS ಪುಟ್ಟಣ್ಣನವರಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಕಾದಂಬರಿಗಳಂತಂದರೆ ಮಾಡಿದ್ದುನ್ನೋ ಮಾರಾಯ, ಮುಸುಕು ತೆಗೆಯೇ ಮಾಯಂಗಣೆ, ಅದೇ ರೀತಿ ಅವರಿಲ್ಲದ ಊಟ. ಸೊ ಅವರ ಪ್ರಮುಖವಾದ ಕಥಾ ಸಂಕಲನಗಳು ನೀತಿ ಚಿಂತಾಮಣಿ, ಪೇಟೆ ಮಾತಿನಜ್ಜಿ, ಪುಟ್ಟಣ್ಣ ಹೇಳಿದ ಕಥೆಗಳು. ನೆಕ್ಸ್ಟು ಹಿತಬೋಧಿನಿ ಅಂತಕ್ಕಂತಹ ಒಂದು ಮಾಸಪತ್ರಿಕೆಯನ್ನು ಕೂಡ MS ಪುಟ್ಟಣ್ಣನವರು ನಡೆಸ್ತಾ ಇರ್ತಾರೆ. ಸೊ ಇವೆಲ್ಲವೂ ಕೂಡ ಪ್ರಮುಖವಾದಂತಹ ವಿಚಾರಗಳೇ. ಸೊ ನೀವು ನೆಟ್ ಆಗಿರ್ಬೋದು, ಕೆಸೆಟ್ಟು, ಅದೇ ರೀತಿ ಕಡ್ಡಾಯ ಕನ್ನಡಕ್ಕೂ ಕೂಡ ಇವು ಬರುವಂತಹ ಸಾಧ್ಯತೆಗಳಿರ್ತದೆ. ಸೊ ಹಾಗಾಗಿ ಇವುಗಳನ್ನು ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಕನ್ನಡ ಸಾರಸತ್ವ ಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕುವೆಂಪು, ತೀನಂ ಶ್ರೀ, ಅದೇ ರೀತಿ DV ಗುಂಡಪ್ಪ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ DV ಗುಂಡಪ್ಪ. ಸೊ DVG ಅವರನ್ನು ಕನ್ನಡ ಸಾರಸತ್ವ ಲೋಕದ ಭೀಷ್ಮ ಅಥವಾ ಸರ್ವಜ್ಞ ಅಂತೇಳಿ, ಆಧುನಿಕ ಸರ್ವಜ್ಞ ಅಂತ ಕೂಡ ಇವರನ್ನು ಕರೀತಾರೆ. ಸೊ ಅದು ಕೂಡ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಸೊ ಆಧುನಿಕ ಸರ್ವಜ್ಞ ಅಂತೇಳಿ ಇತ್ತೀಚೆಗೆ ಒಂದು ಪರೀಕ್ಷೆಯಲ್ಲಿ ಕೂಡ ಇದನ್ನು ಕೇಳಿದಂತಹ ಉದಾಹರಣೆ ಇದೆ. ಹಾಗಾಗಿ ಆಧುನಿಕ ಸರ್ವಜ್ಞ ಅಂತೇಳಿ ಕರೆಸಿಕೊಳ್ತಕ್ಕಂತಹ ಕವಿ ಬಂದ್ಬಿಟ್ಟು ಅದು DV ಗುಂಡಪ್ಪನವರು. ಸೊ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರಾಗ್ತದೆ. ಅದೇ ರೀತಿ ಕನ್ನಡದ ಆಧುನಿಕ ಸರ್ವಜ್ಞ ಅಂತ ಕೂಡ ಇವರನ್ನು ಕರೀತಾರೆ. ಸೊ ಇವರ ಒಂದು ಮಂಕುತಿಮ್ಮನ ಕಗ್ಗ ಅಂತಕ್ಕಂತಹ ಕೃತಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು. ಸೊ ಇವರ ಕವಿತೆಯನ್ನು ನಾವು ನೋಡ್ತಾ ಬಂದಾಗ ನಿವೇದನ, ಉಮರನ ವಸಗೆ, ಮಂಕುತಿಮ್ಮನ ಕಗ್ಗ, ಅದೇ ರೀತಿ ಮರುಳ ಮುನಿಯನ ಕಗ್ಗ, ಶ್ರೀರಾಮ ಪರೀಕ್ಷಣಂ, ಅಂತಃಪುರ ಗೀತೆ ಅಂತಕ್ಕಂಥವು ಇವರ ಪ್ರಮುಖ ಕವಿತೆಗಳಾಗ್ತವೆ.
ಸೊ ನಾಟಕ ಬಂದ್ಬಿಟ್ಟು ವಿದ್ಯಾರಣ್ಯ ವಿಜಯ, ಜಾಕ್ ಕೇಡ್, ಅದೇ ರೀತಿ ಮ್ಯಾಕ್ ಅಂತಕ್ಕಂಥದ್ದು ಸೊ ಇವರ ನಾಟಕಗಳು. ಪ್ರಮುಖವಾಗಿ ಇವರಿಗೆ ಬಂದಂತಹ ಪುರಸ್ಕಾರ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಎಂಬ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟು ಭಾರತ ಸರ್ಕಾರ ಕೊಡ್ತಕ್ಕಂತಹ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಅದೇ ರೀತಿ ಭಾರತೀಯ ಅಂಚೆ ಸೇವೆ DVG ಅವರ ನೆನಪಿಗಾಗಿ ಅಂಚೆ ಚೀಟಿಗಳನ್ನು ಕೂಡ ಇವರಿಗೆ ಪ್ರಕಟ ಮಾಡಿರ್ತಕ್ಕಂಥದ್ದು ನಾವು ಕಾಣ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚದುರಂಗರ ಕಾದಂಬರಿ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಕೂಡ ಬಂದಿದೆ, ಅದೇ ರೀತಿ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಕೂಡ ಬಂದಿದೆ. ಸೊ ಆ ಒಂದು ಕೃತಿ ಯಾವುದು ಅಂತಿಲ್ಲಿ ಕೇಳ್ತಾ ಇದ್ದಾರೆ. ಸೊ ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಅದೇ ರೀತಿ ಹೆಜ್ಜಾಲ ಅಂತಕ್ಕಂಥ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ವೈಶಾಖ ಅಂತಕ್ಕಂತಹ ಕಾದಂಬರಿಯನ್ನು ಚದುರಂಗರವರು ಬರೀತಾರೆ. ಸೊ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಅದೇ ರೀತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಸೊ ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಚದುರಂಗ ಸೊ ಕತೆಗಾರ, ಕಾದಂಬರಿಕಾರ, ಅದೇ ರೀತಿ ಚಲನಚಿತ್ರ ನಿರ್ದೇಶಕರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಚದುರಂಗರ ನಿಜ ಹೆಸರು ಏನು ಅಂತಂದರೆ ಸುಬ್ರಹ್ಮಣ್ಯ ರಾಜು ಅರಸು ಅಂತಕ್ಕಂಥದ್ದು ಅವರ ಪೂರ್ಣವಾದಂತಹ ಹೆಸರಾಗ್ತದೆ. ಸೊ ಇವರ ಒಂದು ಪ್ರಮುಖವಾದಂತಹ ಕಾದಂಬರಿಗಳನ್ನು ನಾವು ನೋಡ್ತಾ ಬಂದಾಗ ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಅದೇ ರೀತಿ ಹೆಜ್ಜಾಲ ಅಂತಕ್ಕಂತಹ 4 ಕಾದಂಬರಿಗಳನ್ನು ಬರೆದಿದ್ದಾರೆ. ಅದೇ ರೀತಿ ಪ್ರಮುಖವಾಗಿ ಕುಮಾರರಾಮ, ನೆಕ್ಸ್ಟ್ ಇಲಿಬೋನು, ಬಿಂಬ ಎಂಬ ನಾಟಕಗಳನ್ನು ಕೂಡ ಇವರು ಬರೆದಿದ್ದಾರೆ. ಸೊ ಈ ಒಂದು ಬಿಂಬ ಅಂತಕ್ಕಂತಹ ನಾಟಕ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಸುಮಾರು ಸಾರಿ ಪ್ರಶ್ನೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಸೊ ನೋಡ್ರಿ, ಇವರೇ ತಯಾರಿಸಿದಂತಹ ಸರ್ವಮಂಗಳ ಚಿತ್ರಕ್ಕೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದಿದೆ. ನೆಕ್ಸ್ಟ್ ಉಯ್ಯಾಲೆ ಚಿತ್ರಕ್ಕೆ ಉತ್ತಮ ಚಿತ್ರಕಥಾ ಲೇಖಕ ಅಂಥೇಳಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ವೈಶಾಖ ಒಂದು ಕಾದಂಬರಿಗೆ 1982ರಲ್ಲಿ ಸೊ 1982ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಅದೇ ರೀತಿ ಕರ್ನಾಟಕ ರಾಜ್ಯ ಸಾಹಿತ್ಯ, ನೆಕ್ಸ್ಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಸೊ ಇದೆಲ್ಲವೂ ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟು ಮಂಡ್ಯದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿರ್ತಾರೆ. ನೋಡಿ, ಇವಾಗ ಪ್ರೆಸೆಂಟ್ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಕ್ಕಂಥದ್ದು ಮಂಡ್ಯದಲ್ಲಿ. ಸೊ ಮೊದಲು ಕೂಡ ಮಂಡ್ಯದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸೊ ಚದುರಂಗರ್ ಇದ್ದರು ಅನ್ನೋದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಲೋಕದ ಚೇಷ್ಟೆಗೆ ರವಿ ಬೀಜವಂತೆ ಕನನಂಗಳ ಚೇಷ್ಟೆಗೆ ಮಣವೇ ಬೀಜ ಎಂಬ ಸಾಲು ವಚನಕಾರರಲ್ಲಿ ಮೂಡಿ ಬಂದಿದೆ. ಸೊ ಯಾರ ಒಂದು ಸಾಲಾಗಿದೆ ಇದು ಅಂಥೇಳಿ ಕೇಳಿದ್ದಾರೆ. ಅಲ್ಲಮ್ಮ ಪ್ರಭು, ಅದೇ ರೀತಿ ಬಸವಣ್ಣ, ನೆಕ್ಸ್ಟು ಅಕ್ಕ ಮಹಾದೇವಿ, ಐದಕ್ಕಿ ಲಕ್ಕಮ್ಮ ಅಂತೇಳಿ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಅಕ್ಕ ಮಹಾದೇವಿ. ಈ ಲೋಕದ ಚೇಷ್ಟೆಗೆ ರವಿ ಬೀಜವಂತೆ ಕರಣಂಗಳ ಚೇಷ್ಟೆಗೆ ಮಣವೇ ಬೀಜ ಎಂಬ ಒಂದು ಪ್ರಸಿದ್ಧವಾದ ವಚನದ ಸಾಲನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಅಕ್ಕ ಮಹಾದೇವಿ ಕನ್ನಡ ಪ್ರಥಮ ಮಹಿಳಾ ಕವಯಿತ್ರಿ ಆಗ್ತಾರೆ. ಸೊ ಇವರ ಅಂಕಿತನಾಮ ಬಂದ್ಬಿಟ್ಟು ಚೆನ್ನ ಮಲ್ಲಿಕಾರ್ಜುನ. ನೆಕ್ಸ್ಟು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ ಅಂತಕ್ಕಂತಹ ಮಾತನ್ನು ಕೂಡ ಇವರು ಹೇಳ್ತಾರೆ. ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆ ಹಳ್ಳಗಳುಂಟು ಎಂಬ ಸಾಲು ಕೂಡ ತುಂಬ ಪ್ರಸಿದ್ಧಿಯನ್ನು ಪಡೆದಂತಕ್ಕಂಥದ್ದು. ಅದು ಅಕ್ಕ ಮಹಾದೇವಿಯವರಿಗೆ ಸಂಬಂಧಪಡ್ತದೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಐದಕ್ಕಿ ಲಕ್ಕಮ್ಮ. ಸೊ ಇವರ ಒಂದು ಅಂಕಿತ ನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಅಂತಕ್ಕಂಥದ್ದು. ಸೊ ಐದಕ್ಕಿ ಲಕ್ಕಮ್ಮನ ಅಂಕಿತ ನಾಮವಾಗ್ತದೆ. ಸೊ ನೆಕ್ಸ್ಟ್ ಒಂದು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಹೊಂದಿಸಿ ಬರೆ ಕೇಳಿದ್ದಾರೆ. ಸರೋವರದ ಸಿರಿಗನ್ನಡಿಯಲ್ಲಿ ಸಾಹಿತ್ಯ ಮತ್ತು ವಿಮರ್ಶೆ, ಸೌಂದರ್ಯ ಸಮೀಕ್ಷೆ, ನೆಕ್ಸ್ಟು ಹೊಸತು ಮಾತು ಅಂಥೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರೋವರದ ಸಿರಿಗನ್ನಡಿ ಅಂತಕ್ಕಂಥದ್ದು ಕುವೆಂಪುರವರಿಗೆ ಸಂಬಂಧಪಡ್ತದೆ. ಸೊ ಕುವೆಂಪುರವ್ರಿಗೆ ಸಂಬಂಧಪಟ್ಟಂತಹ ಆಯ್ಕೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿಯೂ ಕೂಡ ಇದೆ. ಸಾಹಿತ್ಯ ಮತ್ತು ವಿಮರ್ಶೆ ಅಂತಕ್ಕಂಥದ್ದು ಬೇಂದ್ರೆ ಅವರಿಗೆ ಸಂಬಂಧಪಡ್ತದೆ. ಸೊ ಬೇಂದ್ರೆ ಅವರಿಗೆ ಸಂಬಂಧಪಟ್ಟಂಥದ್ದು ಆಗ್ತದೆ. ನೆಕ್ಸ್ಟು ಸೌಂದರ್ಯ ಸಮೀಕ್ಷೆ ಅಂತಕ್ಕಂಥದ್ದು. ಸೊ ಈ ಒಂದು ಕೃತಿ ಬಂದ್ಬಿಟ್ಟು GS ಶಿವರುದ್ರಪ್ಪನವರಿಗೆ. ಸೊ GS ಶಿವರುದ್ರಪ್ಪನವರಿಗೆ ಈ ಒಂದು ಕೃತಿ ಸಂಬಂಧಪಡ್ತದೆ. ಹೊಸತು ಅಂತಕ್ಕಂಥದ್ದು ಆಗಬೇಕಾಗಿತ್ತು. ಸೊ ಅದು M ಚಿದಾನಂದ ಮೂರ್ತಿ ಅವರಿಗೆ ಸಂಬಂಧಪಟ್ಟಂಥದ್ದು ಆಗ್ತದೆ. M ಚಿದಾನಂದ ಮೂರ್ತಿ. ಸೊ ಹಾಗಾಗಿ ಆಯ್ಕೆ 1 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್,
ಸೊ ಇದಿಷ್ಟು ಈ ದಿನದ ಪ್ರಮುಖವಾದಂತಹ ಪ್ರಶ್ನೆಗಳಾಗಿರ್ತವೆ. ಸೊ ಇದೇ ರೀತಿಯಾಗಿ ನೋಡ್ತಾ ಇರಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ಅದೇ ರೀತಿ ಆ ತರಗತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.